ಅಣ್ಣ ನಾವು ಹೋಗ್ತೀವಿ, ನೀನು 9 ತಿಂಗಳಾಗೈತಲ್ಲ, ಅದಕ್ಕೇನೆ ಹಬ್ಬ ಬೇರೆ ಬಂತು. ಯಪ್ಪ ಬೆಳಗ್ಗೆ ಬಂದಿತ್ತು ಕರ್ಕೊಂಡು ಹಾಕಂತ. ನಾನು ಸಿದ್ಲಿಂಗಣ್ಣನ ಕೇಳಿಲ್ಲ, ಸಿದ್ಲಿಂಗಣ್ಣನ ಕೇಳ್ಕೊಂಡು ಬರ್ತೀನಿ ತಡಿಯಪ್ಪ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಅದೇ ಸೋಮವಾರ ದಿನ ಹೋಗ್ತೀನಿ. ಸೋಮವಾರ ದಿನ ಮನೆ ತಕ್ಕೆ ಹೋಗ್ತೀನಿ. ಹೋಗಿಲ್ವಲ್ಲ ಎಲ್ಲ ನೋಡ್ಕೊಂಡು ಮನೆ ತಗ ಏನೇನು ಆಯ್ತು ಏನು, ನಾವಿದ್ರೇ ಸ್ವಲ್ಪ ಮನೆಯಾಗೆ ಏನಾನ ನಡ್ಕೊಂಡು ಹೋಗೋದು, ಇಲ್ಲಾಂದರೆ ಪಾಪ ಹೇಳ್ಬಾರ್ದು. ಅವಳು ಕವಿತೆ ಅದಕ್ಕೆ ಹಂಗೆ ಸರಿಯಾಗೈತೆ, ಅವಳನ್ನ ಮಂಡೆ ನೋಡಿ ಅಂತ ಕೆಲಸ ಮಾಡೋದೇ ಹೋಗ್ಬಿಟ್ಲು. ಅದೇನದು ಅಂತ ಹುಟ್ಟು ಲೋಪರ್ ಮುಂಡೆ ಆಗೈತೆ. ಬೇಡ ಕಣಮ್ಮ, ಹುಡುಗಿ ಸವಾಸನೆ ಬೇಡ, ಸುಮ್ಮನೆ ನಮ್ಮ ಮನಿಲ್ಲ, ಕೈ ಬಿಟ್ಟು ಹಾಕ್ತಿ ಅಪ್ಪನಾಗದೆ ಒಳ್ಳೇದು. ಸೋಮನಾಥ್ ನಮ್ಗೆ ಇಜ್ಜಿ ಮೇಲೆ ಮಾಡಿದ್ದು ಒತ್ತಡಿ ಸುಮ್ಮನಿರಲಿಲ್ಲ. ನಮ್ಮ ಅಣ್ಣನ ಜೀವನ ಚೆನ್ನಾಗಿರಲಿಲ್ಲ, ನಮ್ಮ ಅಣ್ಣನ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಪಾಪ ಪಾಟ್ ಬಿದ್ದು ಬಿಡೋರು ಅಣ್ಣಗೆ ಬುದ್ಧಿ ಅದ ಹೇಳಿ ಕಳಿಸ್ತು. ಈಗ ಹಿಂಗೆ ಬೇಡ ಕಣಮ್ಮ, ಹೋಗ್ಬೇಡ್ರಿ ನಾಮಕರಣ ಮಾಡೋಣ. ಯಾವ ನಾಮಕರಣ ಬೇಡ, ಏನು ಬೇಡ, ಸುಮ್ಮನಿರು. ನಾನು ಹೇಳ್ತೀನಿ, ನೀನು ಸುಮ್ಮನೆ ಮನೆ ಕಟ್ಕೊಳ್ಳೋಣ. ಯಾವ ನಾಮಕರಣ ಬೇಡ, ಯಾತು ಬೇಡ. ಒಂದಿಷ್ಟು ಮನೆ ಮಾಡು ನೀನು. ಮನೆ ಏನೋ ಚೆನ್ನಾಗೈತಿದು ಅಲ್ಲ, ಇನ್ನೂ ಚೆನ್ನಾಗಿ ಕಟ್ಬೇಕು ನೀನು. ನಡೆಯೋಕ್ಕಲ್ಲ ಸ್ವಲ್ಪ ಮನೆ ಮಾಡ್ಕೊಂಡಿದ್ದೇನೆ, ಸುಮ್ಮನೆ ಏನಕ್ಕೆ ದುಡ್ಡಿಕ್ಕೆ ಅಂತೀರ. ಸ್ವಲ್ಪ ಮನೆ ಮಾಡ್ಕೊಳ್ರಿ ಇನ್ನೂ ಸ್ವಲ್ಪ. ಇದು ಯಾಕಂದರೆ ಸಣ್ಣದಾತಿ ಇಷ್ಟು ಅದೊಂದು ಅಡುಗೆ ಮನೆ. ಈಗ ರೂಮು ಬೇಕಲ್ಲ, ಬಟ್ಟೆ ಹುಡ್ಕೊಂಬಕ್ಕೆ ರೂಮ್ ಎಲ್ಲ ಬೇಕು. ರೂಮ್ ಇಲ್ಲ ಏನಿಲ್ಲ, ಈಗ ಯಾರನ್ನ ಬರ್ತಾರೆ, ಅದಕ್ಕೇ ಒಂದಿಷ್ಟು ಮನೆ ಕಟ್ಕೊಳ್ರಿ ಸಿದ್ಲಿಂಗಣ್ಣಯ್ಯ. ಯಾರು ನಾಮಕರಣ ಬೇಡ, ಏನು ಬೇಡ. ನೀನು ಸುಮ್ಮನಿರಮ್ಮ ಶ್ರೀದೇವಮ್ಮ, ಏನು ನೀನು ಬೇಡ ಅಂತೀಯಲ್ಲ. ನನಗೆ ನಾಮಕರಣ ಮಾಡ್ಬೇಕಂತ ಬೋಲ ಆಸೆ ಐತಿ. ನಾವಿಲ್ಲಿ ಹುಡ್ತಾಗಿಂದಲೂ ಇಲ್ಲಿ ಇಕ್ಕೊಂಡು 9 ತಿಂಗಳ ತನಕ ಇಕ್ಕೊಂಡಿದ್ದೀವಿ. ನಿಮ್ಮ ಹುಡುಗ ಬೋಲ್ ಚೆನ್ನಾಗಿ ರೂಢಿ ಆಗ್ಯಾವ ನಮಗೆ. ಮಾಡ್ಬೇಕಂಬದು ಬೋಲ ಆಸೆ ಐತಮ್ಮ, ಸುಮ್ಮನಿರು ಮಾಡ್ತೀನಿ ನಾಮಕರಣ. ಏನಂತ ಖರ್ಚು ಎಂಪೂರಲ್ಲ ಅಕ್ಕೇನು. ನಾನು ಹಂಗೆ ಅಂದೆ ಕಣಪ್ಪ, ನಾಮಕರಣ ಮಾಡಿ ಆಮೇಲೆ ಹೋಗಿರಿ ಅಂತ ಅದಕ್ಕೆ ಅಂದರೆ, ಇಲ್ಲ ನಾವು ಹೋಗ್ತೀವಿ, ಸೋಮವಾರ ದಿನ ಹೋಗ್ತೀವಿ, ಹಬ್ಬ ಬೇರೆ ಬಂತು, ಹಬ್ಬಕ್ಕೆ ನಮ್ಮ ಊರಿಗೂ ನಮ್ಮ ಮನೆ ತಕ್ಕ ಹೋಗ್ತೀವಿ, ನಮ್ಮ ಮನೆಗೆ ಮಾಡ್ತೀವಿ ಹಬ್ಬನ ಅಂತ ಹೇಳ್ತಾಯಿದ್ದೆ. ಅದಕ್ಕೇ ನಾನು ಬಿಡತ್ತ ಹೋದ್ರು ಹೋಗುತ್ತೆ ಅನ್ಕೊಂಡು, ಅವರು ಮನೆ ದೇವ್ರಿಗೆ ಮಾಡ್ತಾರಂತೆ ಕಣಪ್ಪ. ನಾಮಕರಣ ಮನೆ ದೇವ್ರ ತಕ್ಕ ಹೋಗಿ ಮಾಡ್ಕೊ ಬರ್ತಾರಂತೆ. ಈಗ ಅಣ್ಣ ನಾವು ಮಕ್ಕಳಿಲ್ದಾಗ ಹಂಗೆ ಅಂದ್ಕೊಂಡಿದ್ವಿ, ನಿಮ್ಮ ಹೆಸರೇ ಇಕ್ತೀಯಪ್ಪ ದೇವ್ರೆ, ನಿನ್ನ ಅಂಗ್ಳದಾಗೆ ನಾನು ಹೆಸ್ರು ಕರಿತೀನಿ, ನಿಮ್ಮ ಇದ್ರದಾಗೇ ತಲೆ ಕೂದಲು ಮತ್ತು ನಾಮಕರಣ ಎಲ್ಲ ಮಾಡ್ತೀವಿ ಅಂತ. ಅದಕ್ಕೆ ತಲೆ ಕೂದಲು ಮಾಡಬೇಕಾ, ನಾಮಕರಣ ಮಾಡಿ ತಲೆ ಕೂದಲು ಮಾಡಿಬಿಡೋಣ ಒಂದೇ ಸತಿ ಅಂತ. ಇವಾಗ ಇನ್ಯಾಕೆ ಸಪ್ರೇಟು, ವರ್ಷ ತುಂಬ ಅಷ್ಟೊತ್ತಿಗೆ ಒಂದು 11 ತಿಂಗಳಾಗ 10 ತಿಂಗಳಾಗ 11 ತಿಂಗಳಾಗ ಹಬ್ಬ ಆದಮೇಲೆ ಆವಾಗ ಒಂದೇ ಸತಿ ತಲೆ ಕೂದಲು ನಾಮಕರಣ 2 ಒಂದೇ ಸತಿ ಮಾಡೋಣ ಅಂತ. ಯಾಕಂದರೆ ದೇವ್ರಿಗೆ ಆರ್ಕೆ ಮಾಡ್ಕೊಂಡಿದ್ವಲ್ಲ, ಅದಕ್ಕಾಗಿನೇ. ಹಂಗಂದಮೇಲೆ ಅಲ್ಲೇ ಮಾಡೋದು ಒಳ್ಳೇದು. ಈಗ ದೇವ್ರಿಗೆ ಆರ್ಕೆ ಮಾಡ್ಕೊಂಡು ನೀವು ಸ್ಯಾನ ದಿನ ಮಾಡ್ತಿರ್ಲಿಲ್ವಲ್ಲ, ಆರ್ಕೆ ಮಾಡ್ಕೊಂಡಿದ್ದೀರ, ಅದಕ್ಕೆ ಹಂಗಂದಮೇಲೆ ಒಳ್ಳೇದೆ ಕಣಮ್ಮ. ದೇವಸ್ಥಾನದಾಗೆ ಮಾಡಿರಿ. ತಿರ್ಗ ನಾನು ಬಲವಂತ ಮಾಡಿ ಮನೆ ತಗೆ ಮಾಡಿರಿ ಅಂತ ಹೇಳೋದು ಸರಿ ಇರಲ್ಲ. ಮಾಡಿರಿ, ನಾವು ಅದೇ ದುಡ್ಡಿಗೆ ಯಾತನ ಕಾಲ್ಚೇನನ ಎಲ್ಲ ತಾಂಬತ್ತೀವಿ. ಅಷ್ಟೇ. ನಳಿಗೆ ಒಂದು ಉಂಗುರ ಮಾಡಿಸ್ಬೇಕು, ಕಾಲ್ಚೇನ್ ತರ್ಬೇಕು, ನೀನು ಕೈಯಕ್ಕೆ ತೋಡ ತರಬೇಕು, ಬೆಳ್ಳಿ ಸಾರ ತರಬೇಕು, ಎಲ್ಲ ತರ್ಬೇಕಣಪ್ಪ. ಸುಮ್ಮನೆ ಗೆಜ್ಜಿಂಬೆ ಅವೆಲ್ಲ ಯಾಕೆ ಹೇಳ್ತೀಯ ನೀನು? ಏನು ಬೇಡ ಕಣಮ್ಮ, ಒಂದು ಜೊತೆ ಕಾಲ್ಚೇನ್ ಕೊಡಿಸ್ರಿ ಸಾಕು. ಇಲ್ಲ ಹೇಳ ಮತ್ತರ ನಾಮಕರಣ ಮಾಡೋಣ ಅನ್ಕೊಂಡ್ವಿ, ನೀನು ನಾಮಕರಣ ಮಾಡೋದು ಬೇಡ ಅಲ್ಲೇ ಮಾಡ್ತೀವಿ ಅಂತ ಹೇಳ್ತೀಯ. ಇನ್ನೇನು ಎಲ್ಲ ತೊಂದ್ರೆ ಅಂತ ಹೇಳು. ಹಿಂಗೆ ಮಾತಾಡ್ತೀರಾ? 9 ತಿಂಗಳಾಗೈತೆ ಹೋಗ್ತೈತೆ ಅನ್ಸ್ರಿದೇವಮ್ಮ. ಅದಕ್ಕೆ ನಾನು ನಾಮಕರಣ ಮಾಡೋಣ ಅಂದ್ಕೊಂಡೆ. ಬೇಡ ಅಣ್ಣ, ನಾವು ದೇವ್ರ ಗುಡಿತ ಮಾಡ್ತೀವಿ, ನಾವು ಅರ್ಕೆ ಮಾಡ್ಕೊಂಡಿದ್ವಿ, ತಲೆ ಕೂದಲು ನಾಮಕರಣ 2 ಒಂದೇ ತಂಗೆ ಮಾಡ್ತೀವಿ ಅಂತ ಹೇಳ್ತೈತ. ಯಾಕೆ ಅದಕ್ಕೆ ನಾನು ಬೋಲಾಯಿಸಿಗಿದ್ದು ನಾಮಕರಣ ಮಾಡ್ಬೇಕು ಅಂತ, ಅದಕ್ಕೆ ಎಲ್ಲನ ಉಂಗ್ರನೇ ಕೊಡ್ಸೋದು ದುಡ್ಡಿಗೆ ಮಾಡ್ಕೊಂತಾರೆ ಪಾಪ ಸಿದ್ಲಿಂಗ. ಹಿಂಗೆ ಮಾಡಿ ಸುಮ್ಮನೆ ಎಲ್ಲನ ಕೊಡ್ಸು, ಕೈಯಕ್ಕೋ ಕಾಲಕ್ಕೋ ಕಳ್ಳಕ್ಕೋ ಎಲ್ಲನ ಬೆಳ್ಳಿ ಒಂದೇ ಕಡ್ಗನೂ ಕಾಲ್ಚೇನ ಅವ್ನು ಕೊಡ್ಸು. ಹಂಗೆ ಮಾಡಪ್ಪ ಸುಮ್ಮನೆ. ಅವರೆಲ್ಲ ಮಾಡ್ಕೊಂಬ್ಲಿ, ಯಾಕೆ ಅವ್ರು ಅರ್ಕೆ ಮಾಡ್ಕೊಂಡವ್ರೆ, ದೇವ್ರದ್ದು ಅರ್ಕೆ ಐತಿ ಅಂದಮೇಲೆ ನಾವು ಹಂಗಂಬಕ್ಕಾಗಲ್ಲ. ಅದೇ ಮತ್ತು ನಾನು ಅಣ್ಣನ ತಗೊಂಡು ಅಂದೆ, ನಮ್ಮ ಪಾಪ ನಾಮಕರಣ ಮಾಡಬೇಕಾಯ್ತು, 9 ತಿಂಗಳನ ಅದ ಅಂತ, ನಾವು ಇನ್ನು 11 ತಿಂಗಳಾಗಿ ಮಾಡ್ತೀವಿ, ತಲೆ ಕೂದಲು ನಾಮಕರಣ ಒಂದೇ ಸತಿ ಅಂತ ಹೇಳ್ತಿದ್ದು. ಇವಾಗ ಇವಳು ಬೇರೆ ಹಿಂಗೆ ಆಗೈತಲ್ಲ ಸ್ಮಕ, ಬೇಡ ನಾನು ಡೈವರ್ಸ್ ಕೊಡ್ತೀನಿ, ಬೇಡವೇ ಬೇಡ ಅಂತಾಳೆ. ಅದಕ್ಕಾಗಿನ ಒಟ್ಟು ಯಾಕಿಂಥ ಸಂದರ್ಭದಾಗೆ ನಮ್ಮ ಅದಕ್ಕೆ 9 ತಿಂಗಳು ಐತಲ್ಲ ಹೋಗ್ತೈತೆ. ಇವಾಗ ಹೋಗಿ ಮನೆಗೆ ಸೋಮವಾರ ಹೋಗುತ್ತೆ, ಹಬ್ಬ ಮಾಡಬೇಕಲ್ಲ, ಅದಕ್ಕೆ ಹೋಗ್ತಾರೆ. ನಾನು ಸಿದ್ಲಿಂಗನ ಇನ್ನು ಮನೆ ಕಟ್ಕೆ ಅಂತ ಹೇಳ್ತಾ ಇದ್ದೀನಿ. ಕಣಪ್ಪ ಒಂದಿಟ್ಟು ಮನೆ ಮಾಡಿ ಸಿದ್ಲಿಂಗ, ಇದು ಒಂದು ಏಟ್ ಐತಿ. ಅದೇ ಹೇಳಿದ್ ನೀವತ್ತು ಎಲ್ಲನ ಜಾಗ ನೋಡಕ್ಕೆ ಬರ್ತಾರೆ, ಜಾಗ ನೋಡಿ ಬೇಸ್ ಮಟ್ಟದ್ದು ಎಷ್ಟು ಏನು ಅಂತ ಎಲ್ಲ ನೋಡ್ತಾರೆ, ಅಳತೆ ಮಾಡ್ತಾರೆ. ಕಟ್ಟಣ ಕಟ್ಬೇಕು ಅಂಬೋದು ಐತೆ ನನಗೂ. ನಡಿಯ ಕಾಲದಾಗ ಒಂದಿಟ್ಟು ಮನೆ ಮಾಡ್ಕೊಂಡಿದ್ದೇನೆ. ಮತ್ತು ಎಂಥದನಾಗಲಿ ಒಂದಿಟ್ಟು ಗೂಡಂಬ ಇರ್ಬೇಕು, ಯಾವ್ದು ಹಳೇದು ಬೆಳೆದು ಗುಡ್ಲು ನಮ್ದೊಂದ ಗೂಡು ಇರ್ಬೇಕು. ಯಾವುದೇ ಆಗಲಿ ಯಾಕೆ ಆಗಲಿ ನಮ್ದೊಂಬದೊಂದಿಟ್ಟು ಮನೆ ಇರಬೇಕು. ಹೆಂಗೆ ಇವತ್ತು ದೇವ್ರು ಕೊಟ್ಟವನಿ,
ಕೊಟ್ಟಿರೋ ಕಾಲದಾಗೆ ನೀನು ಹೆಂಗೋ ದುಡಿತೀಯ ಯಾತ್ರಾಗನಾತು ಒಳ್ಳೇದಾಗುತ್ತೆ ಕೊಟ್ಕೇಳಪ್ಪ. ಒಂದಿಟ್ಟು ಮನೇನ ಹೆಂಗೋ ಬೇಸ್ಮಟ್ಟ ಮಾಡಿಬಿಡು. ಅದೇ ನಾನು ಹೇಳೋದು ಅಪ್ಪನಿಗೆ ನಡೆಯೋ ಕಾಲದಾಗ ಒಂದಿಟ್ಟು ಮಾಡ್ಕೊಳಪ್ಪ. ಈಗ ಇದೊಂದು ಈಟ ಹಾಲು ಅಡುಗೆ ಮನೆ ಐತೆ, ರೂಮ್ ಇಲ್ಲ ಏನಿಲ್ಲ, ಬಟ್ಟೆ ಹುಡ್ಕೊಂಬಕ್ಕೆ ಯಾರಿಗಾನ ಹೆಣ್ಮಕ್ಳಿಗೆ ಇರಬೇಕು ರೂಮು ಅಂತ ನಾನು. ಇವಾಗ ನೋಡ ಮತ್ತೆ ಕಡೆಗೆ ಮನ್ಕೊಂಬೋದು, ನಾವು ಇತ್ಲಾಗೆ ಮನ್ಕೊಂತಿದ್ವಿ. ಪಾಪ ಅಲ್ಲಿ ಒಂದಿಟ್ಟು ಮಂಚ ಹಾಕಿರೋದಕ್ಕೆ ಹುಡುಗನಲ್ಲಿ ಮನ್ಗಿಸ್ಕೊಂಡು ಮನೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಿದ್ದಿದ್ರಾಗೇನು. ಇವಾಗ ಹೆಂಗೆ ಅತ್ತ ಕಟ್ಟೋದು ಒಂದಿಟ್ಟು 1-2 ರೂಮು ಹಾಲು ಅಡುಗೆ ಮನೆ ಮಾಡಪ್ಪ ಅಂತ ಹೇಳ್ತಾ ಇದ್ದೀವಿ. ಹಂಗೆ ಮಾಡಿರಿ, 2 ರೂಮು ಹಾಲು ಅಡುಗೆ ಮನೆ ದೇವ್ರ ಮನೆ ಒಂದಿಟ್ಟು ಬಾತ್ರೂಮ್ ಬಚ್ಚಲು ಮಾಡ್ಕೊಳ್ರಿ ಸಾಕು. ಸಂಡೆ ಆಗ್ಲಮ್ಮ ನಮ್ದು ಅಂತ ಇರಬೇಕು. ನಡೆಯೋ ಕಾಲದಾಗ ಒಂದಿಟ್ಟು ಮಾಡ್ಕೋಬೇಕು. ಹಂಗನ ಸಿದ್ಲಿಂಗು ನಿಮ್ಮ ದೇವ್ರು ಕೊಟ್ಟವನಿ, ಯಾವ್ದ್ರಾಗನ ಅಂತ ದುಡಿತಾನೆ. ಇವಾಗ ಹಿಂಗೆ ಒಂದಿಟ್ಟು ದುಡ್ಕೊಂಬತ್ತಾನೆ. ಅದಕ್ಕಾಗಿನ ಅಯ್ಯೋ ಒಟ್ಟು ಹುರ್ಕೊಂತಾರೆ ಯಾಕ ಜನ ಒಟ್ಟು ಹುರ್ಕೊಂಬದ್ ನೋಡಿರಿ ಯಾತು ಮಾಡಲೇಬಾರ್ದು ಅನ್ಸುತ್ತೆ. ನೋಡಿ ಸಿದ್ಲಿಂಗ, ನೀನು ಮಾಡಿರೋ ಅಂತಾರೆ, ಮಾಡಲಿಲ್ಲ ಅಂದ್ರು ಅಂತಾರೆ. ಪಾಪ ಉಪಸಿದ್ರಿ ಇವ್ನಿಗೇನಾಗೈತಿ ಇಂಥ ಕಾಲದಾಗೆ ಇವಾಗಕ್ಕಾಗಲ್ವೇ ಬೊಚ್ಚಿಗೆ ಅಂತಾರೆ. ನೀನೇನು ಮಾಡಲಿಲ್ಲ ಅಂದರೆ ಕಟ್ರ ನನ್ನ ಮಗ ಏನೂ ಮಾಡಲಿಲ್ಲ ತಿಳಿಯಲ್ಲ ಸಿದ್ಲಿಂಗ್ ಹೋಗಿ ಅಂಬರು. ಇವಾಗ ಜನ ಹೆಂಗೆ ಮಾತಾಡ್ತಾರೆ ನಿನ್ನ ಬಗ್ಗೆ? ಇನ್ನೂ ಮನೆ ಕಟ್ಟು ನಿನ್ನ ಹೊಗಳ್ತಾರೆ ಜನ. ಅದಕ್ಕೇ ನೀನು ಮಾಡಬೇಕು. ಜನಗಳು ಆಡ್ಕೊಂತಾರೆ, ಜನಗಳು ಅಂದ್ಕೊಂತಾರೆ, ಒಟ್ಟು ಹುರ್ಕೊಂತಾರೆ ಅಂದರೆ ಜನ ಎಲ್ಲೇ ಹೋದ್ರೂ ಇಂಥ ಜನಗಳು ಇದ್ದೇ ಇರ್ತಾರೆ. ಒಟ್ಟು ಹುರ್ಕೊಂಬ ಜನ, ಒಬ್ಬರು ನಂಬೋ ಅಂಥ ಜನ ಇದ್ದೇ ಇರ್ತಾರೆ. ನೀನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಸಿದ್ಲಿಂಗ. ನೀನು ಮಾಡೋದು ಮಾಡು ಅಷ್ಟೇ. ನೀನು ಒಟ್ಟು ಹುರ್ಕೊಂಬ ಜನಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದೇ ಅಯ್ಯಪ್ಪ ಈಗಲೇ ಒಟ್ಟು ಹುರ್ಕೊಂತಾರೆ. ನಾನು ಬೋರ್ ಪಾಯಿಂಟ್ ಮಾಡೋದಕ್ಕೆ ಮನೆ ಕಟ್ಟಿರಂಗೆ ಒಟ್ಟು ಹುರ್ಕೊಂತಾರೆ ಅಂತೈತಿ. ಅದಕ್ಕೇ ಬೋರ್ ಪಾಯಿಂಟ್ ಮಾಡೋದು ನಿನಗೆ ದೇವ್ರು ಕೊಟ್ಟಿರೋದು, ನೀನು ಕಲ್ತಿರೋ ವಿದ್ಯೆ ಅದು. ಯಾರು ಏನು ಮಾಡೋಕ್ಕಾಗಲ್ಲ. ನಿನಗೇನೋ ಗಂಗಮ್ಮ ತಾಯಿ ಹೊಲ್ದಿದ್ದಾಳೆ, ನಿನಗೆ ಗಂಗಮ್ಮ ತಾಯಿ ಕೈಯಾಗ ನೆಲೆಸಿದ್ದಾಳೆ, ಅದಕ್ಕೆ ಮಾಡ್ತೀಯ. ನೀನು ಒಟ್ಟು ಹುರ್ಕೊಂತಾರೆ ಅಂತೇಳಿ ಹಂಗಾರೆ ನಾವೇನು ಮಾಡೋದೇ ಬೇಡ ಅಂತ ನಾನು ಅಪ್ಪನಿಗೆ ಹೇಳ್ತಾ ಇದ್ದಮ್ಮ. ನಾನು ಅದೇನೆ ಬಿಡತ್ತ ಒಟ್ಟು ಹುರ್ಕೊಂತಾರೆ, ಒಟ್ಟು ಹುರ್ಕೊಂಬ ಜನ ಅಂತೈತಿ ಇದ್ದೇ ಇರ್ತಾರೆ. ಒಟ್ಟು ಹುರ್ಕೊಂಬರು ಎಲ್ಲಿ ಹೋದ್ರೂ ಮತ್ತು ಹೊಟ್ಟೆ ಹುರ್ಕೊಂತಾರೆ ಅಂದರೆ ಹೋಗೋದು ಯಾಕೆ ಹಂಗೆ ಒಟ್ಟು ಹುರ್ಕೊಂತಾರೆ. ನಾವೇನು ಕೊಡೋಂಗಿಲ್ಲ ಮಾಡೋಂಗಿಲ್ಲ ಬಿಡು. ಅವ್ರು ಒಡವೆಗೆ ಅವ್ರು ಬುದ್ಧಿವಂತರಾಗಿ ಅವ್ರು ಹೆಂಗೋ ದುಡ್ಕೊಂಡು ಅವ್ರೇನೋ ಮಾಡ್ತಾರೆ. ಅದೆಲ್ಲ ಯೋಚನೆ ಮಾಡಲ್ಲ ಕಣಕ್ಕ. ಹಿಂಗೆ ಒಟ್ಟು ಹುರ್ಕೊಂತಾರೆ ಅಂದರೆ ಜನ ಅಷ್ಟು ಹೊಟ್ಟೆ ಹುರ್ಕೊಂತಾರೆ ಅಂದರೆ ಅಂಥವ್ರ ಆಶೀರ್ವಾದನೆ ಅಂತ ತಿಳ್ಕೊಬೇಕು. ಒಟ್ಟು ಹುರ್ಕೊಂಬರು ಇದ್ರೇ ಒಳ್ಳೇದಾಗೋದು. ಅದೇ ಮತ್ತು ಶತ್ರುಗಳಿಂದಲೇ ಮುಂದುವರಿಯೋಕ್ಕಾಗೋದು. ಅವ್ರು ಅಂದಿರೋದಾಗಲಿ ಅವ್ರು ಮಾಡಿರೋದಾಗಲಿ ಅದನ್ನೆಲ್ಲ ನೆನೆಸ್ಕೋಬೇಕು. ಅದನ್ನೆಲ್ಲ ನೆನೆಸ್ಕೊಂಡು ಮನಸ್ಸನ್ನ ಛಲ ತಗೊಂಡು ಮಾಡ್ಬೇಕು. ಯಾವತ್ತೇ ಶತ್ರುಗಳಿಂದಲೇ ಅಂತ ಮುಂದುವರಿಯೋಕ್ಕಾಗೋದು, ಮಿತ್ರಗಳಿಂದ ಆಗಲ್ಲ. ಮಿತ್ರಗಳು ಬರೀ ಹಿಂದೆ ಕೇಳ್ತಾರೆ, ಬಿಡು ಅದನ್ನೇನು ಮಾಡ್ತೀಯ ಮಾತಾಡ್ತಿಲ್ದರು ಹಂಗೆ ಹಿಂಗೆ ಅವನ ಕೈಲೆಲ್ಲ ಆಗುತ್ತೆ ಅಂತ ಹೀಯಾಳಿಸ್ತಾರೆ. ಹೀಯಾಳಿಸಿದ್ದೇನೆ ನಾವು ಚಾಲೆಂಜಾಗಿ ತಗೋಬೇಕಷ್ಟೇ. ಚಾಲೆಂಜಾಗಿ ತಗೊಂಡು ಮಾಡಬೇಕು ಕಣಪ್ಪ. ದೋಸ್ತ ಕೇಳ್ತಾರೆ ಸರಿಯಾಗೈತಿ. ಅದನ್ನು ನಮ್ಮ ಮನಸ್ಸಿನಾಗ ಛಲ ಇಟ್ಕೊಂಡು ಯಾಕೆ ಆಗಲಿ ಹೇಳೋ ಛಲವಂಗೆ ಮಾಡಿ ತೋರಿಸ್ಬೇಕು. ಆವಾಗ ಅದಕ್ಕೊಂದು ಅರ್ಥ ಇರುತ್ತೆ. ನೀನು ತಾಯಿ ಕೆಡಿಸಿಬಿಡಿಸಿರ್ಲಿಂಗ ಮಾತಾಡೋರ ಬಗ್ಗೆ ನೀನು ಸುಮ್ಮನೆ ಮಾಡೋದು ಕಲಿ, ಮನೆ ಕಟ್ಟೋದು ಕಲಿ. ಎಲ್ಲರಿಗೆ ಅದು ಬಂದಂಗೆ ಅಂಥ ಮನೆ ಕಟ್ಟನಪ್ಪ ಸಿದ್ಲಿಂಗ ಅನ್ಕೋಬೇಕು, ಅಂಥ ಮನೆ ಕಟ್ಬೇಕು. ಅದೇ ಮತ್ತೆಲ್ಲ ನಿಂತ್ಕೊಂಡು ನೋಡ್ಬೇಕು, ಅಂಥ ಮನೆ ಕಟ್ಬೇಕು. ನೋಡೋಣಕ್ಕ, ನಮ್ದೇನಿಲ್ಲ, ಆ ದೇವ್ರ ಪರಮಾತ್ಮಂದು ಅವನ ಕೈಯಾಗೈತೆ, ನಂದೇನಿಲ್ಲ. ನಾನು ಆ ದೇವ್ರು ನೆನೆಸ್ತಿರ್ತೀನಿ, ಅವ್ನ ದೇವ್ರು ನನ್ನ ಮುಂದೆ ಸಾಗಿಸ್ತಾ ಇರ್ತಾನೆ. ನನ್ನ ಕೈಯಾಗೆ ಏನಿಲ್ಲ, ಎಲ್ಲ ಅವನದೇನೆ. ಅವನೇ ನನಗೆ ದಾರಿ ಮಾರ್ಗ ತೋರಿಸಿರೋದು, ಅವನೇ ನನಗೆ ಒಳ್ಳೇದು ಮಾಡಿರೋದು, ಅವನೇ ನನ್ನ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ದೇವರು. ನೋಡೋಣಕ್ಕ, ಏನೇನು ಒಳ್ಳೇದಾಗೆ ಆಗುತ್ತೆ. ಸುಮ್ಮನೆ ಒಳ್ಳೇದಾಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರ, ಸಿದ್ಲಿಂಗನ ಮನೆ ಕಟ್ಟೋ ಅಂತ ನಾವು ಇದೊಂದು ಈಟೈತೆ ಪಾಪ. ಇದ್ರಾಗ ಹಂಗೆ ಇದ್ರು ಅಡುಗೆ ಮನೆಗೆ ಒಂದಿಟ್ಟು ದೊಡ್ಡದಾಗಿರೋದಕ್ಕೆ ಅಲ್ಲೇ ಒಂದಿಟ್ಟು ಮನೆಗೆ ಒಂದು ಬಟ್ಟೆ ಹುಡ್ಕೊಂಬರು ಮಾಡೋರು. ಅಡುಗೆ ಮನೆ ಹಾಲು ಅಷ್ಟೇ ಇರೋದು, ಒಂದು ರೂಮ್ ಇಲ್ಲ ಏನಿಲ್ಲ. ಒಂದಿಟ್ಟು ರೂಮ್ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದ್ದೀವಿ. ಒಂದಿಟ್ಟು ರೂಮ್ ಮಾಡ್ಕೊಂಡು ಹೆಂಗಾರ ನೀನು ಮನೆ ಕಟ್ಟು ಅಂತ ಹೇಳಿರಿ. ಒಟ್ಟು ಹುಡ್ಕೊಂತಾರೆ ಅಂತಾನೆ. ಒಟ್ಟು ಹುಡ್ಕೊಂಬರು ಇದ್ದೇ ಇರ್ತಾರೆ ಎಲ್ಲೋದ್ರೂ ಪ್ರಪಂಚದಾಗೆ. ಅಷ್ಟು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗ್ಬೇಕಷ್ಟೆ. ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಶತ್ರುಗಳಿಂದಲೇ ಅಂತೆ ಮುಂದುವರಿಯೋಕ್ಕಾಗೋದು. ಅದಕ್ಕೇ ಶತ್ರುಗಳು ಇರಲೇಬೇಕಂತೆ. ಮಿತ್ರಗಳು ಬರೀ ಹಿಂಗೆ ಕೆಳಕ್ಕೆ ನೋಡ್ತಾರೆ, ಶತ್ರುಗಳಿಂದಲೇ ಮುಂದುವರಿಯೋಕ್ಕಾಗೋದು. ಶತ್ರುಗಳ ಆಶೀರ್ವಾದ ಅಂತಲೇ ತಿಳ್ಕೊಬೇಕೆಲ್ಲನ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.